ನಮಸ್ಕಾರ ಗೆಳೆಯರೇ, ಪಾಠಶಾಲಾ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ ಸುಸ್ವಾಗತ. ಇದನ್ನ ನಾವು ನಿಮ್ಮ ಚಿಕ್ಕಮಂಗ್ಳೂರು, ಮಂಡ್ಯ, ಕೊಡಗು ಡಿಸಿಸಿ ಬ್ಯಾಂಕ್ ಎಫ್‌ಡಿಎ, ಎಸ್‌ಡಿಎ ಕಾಲಾಗಿದೆಯಲ್ಲ, ರಿಕ್ರೂಟ್ಮೆಂಟ್ ಸಂಬಂಧಪಟ್ಟಂಗೆ ಕ್ವೆಶ್ಚನ್ ಆನ್ಸರ್ಸ್ ನೋಡ್ತಾ ಬರೋಣ. ಮುಖ್ಯವಾಗಿ ಬಳ್ಳಾರಿ ಡಿಸಿಸಿ ಬ್ಯಾಂಕಲ್ಲಿ ಎಫ್‌ಡಿಎ ರಿಕ್ರೂಟ್ಮೆಂಟ್ ಕಾಲಾಗಿತ್ತು 2022ರಲ್ಲಿ. ಆ ಪೇಪರ್‌ದು ಕಂಪ್ಲೀಟ್ ಡೀಟೇಲ್ ಅನಾಲಿಸಿಸ್ ಮಾಡ್ತಾ ಬರೋಣ ವಿತ್ ಆನ್ಸರ್ ಪ್ರೂಫ್ಸ್. ಹೆಂಗೆ ತೆಗಿತಾರೆ, ಯಾವ ತರ ತೆಗಿತಾರೆ, ಡೀಟೇಲ್ ಆಗಿ ಅನಾಲಿಸಿಸ್ ಮಾಡ್ತಾ ಬರೋಣ. ಪೇಪರ್ ಪ್ಯಾಟರ್ನ್ ಆಗಿರ್ಲಿ, ಈ ಪೇಪರ್ ಯಾವ ತರ ಸ್ಟ್ರಕ್ಚರ್ ಯಾವ ತರ ಬಂದಿದೆ, ಇದಕ್ಕೆ ಆನ್ಸರ್ ಕೀ, ಡೀಟೇಲ್ ಆನ್ಸರ್ ಕೀನ ನೋಡ್ತಾ ಹೋಗೋಣ. ಶಾರ್ಟ್ ಕಟ್ ಟ್ರಿಕ್ಸ್ ಏನಾದ್ರು ಇದ್ರೂ ಸಹ ಹೇಳ್ತೀನಿ. PDF ಮೆಟೀರಿಯಲ್ ಬೇಕಿದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಟರ್ ಆಗೋಣ. ಬನ್ನಿ ನೋಡ್ತಾ ಹೋಗೋಣ. ಫಸ್ಟ್ ಕನ್ನಡ ತಗೋಣ. ಕನ್ನಡ ತೆಗೆದುಕೊಳ್ಳೋಣ. ಕನ್ನಡ, ಇದು ಬಳ್ಳಾರಿ ಡಿಸಿಸಿ ಬ್ಯಾಂಕ್. ಬಳ್ಳಾರಿ ಡಿಸಿಸಿ ಬ್ಯಾಂಕ್ ಎಫ್‌ಡಿಎ ಅದು 2022 ಪೇಪರ್. ಇದು 2022 ನಲ್ಲಿ ಆಗಿರ್ತಕ್ಕಂಥ ಪೇಪರು. ಫುಲ್ ಡೀಟೇಲ್ಸ್ ಅನಾಲಿಸಿಸ್ ನೋಡ್ತಾ ಹೋಗೋಣ, ಹೆಂಗೆ ಯಾವ ತರ ತೆಗ್ದಿದ್ದಾರೆ ಅಂತ. ಇಲ್ಲಿ ನಾವು ಮಹಾತ್ಮ ಎಂಬ ಪದ ಸಂಧಿ ಯಾವ ಸಂಧಿಗೆ ಸಂಬಂಧಪಟ್ಟಿದೆ ಅಂತ ಕೇಳಿದರೆ ಮಹಾತ್ಮ ಅಂತ ಕೇಳಿದರೆ. ಮಹಾತ್ಮ ಏನ್ ಮಾಡ್ತೀರಾ, ಫಸ್ಟು ಬಿಡಿಸ್ಕೋಬೇಕು. ಮಹಾ ಪ್ಲಸ್ ಆತ್ಮ ಅಂತ ಬಿಡಿಸ್ಕೋಬೇಕು. ಮಹಾ ಆ ಬಂತು ಪ್ಲಸ್ ಆ ಬಂತು, ದೀರ್ಘ ಆ ಬರ್ತಾ ಇದೆ. ಮಹಾತ್ಮ ಅಂದ್ರೆ ದೀರ್ಘ ಆ ಬರ್ತಾ ಇದೆ, ಹೌದಾ? ಅ ಆ ಇ ಉ ಈ ಜೋಡಿ ಸ್ವರಗಳಿಗೆ ಸವರ್ಣಗಳೆಂದು ಕರಿತೀವಿ. ಸವರ್ಣ ಸ್ವರಗಳು ಪರಸ್ಪರ ಸಂಧಿಯಲ್ಲಿ ಸೇರುವಾಗ ದೀರ್ಘ ಸ್ವರ ಒಂದು ಆದೇಶವಾಗಿ ಬರುತ್ತೆ. ಅ ಆಗೆ ಆ ಬರುತ್ತೆ, ಅ ಆಗೆ ಆ ಬರುತ್ತೆ. ಮಹಾತ್ಮ ಇಲ್ಲೇ ನೋಡ್ರಿ, ಮಹಾತ್ಮ ಇಲ್ಲೇ ಇದೆ ಎಕ್ಸಾಂಪಲ್. ಇದನ್ನೇ ಕೇಳಿದರೆ ಮಹಾತ್ಮ ಎಂಬುದನ್ನ ಕೇಳಿದರೆ ಇದು ಇಲ್ಲಿಂದನೇ ತೆಗ್ದಿರೋದು ಕಾಣಿಸ್ತಾ ಇದೆಯಾ ಕ್ಲಿಯರ್ ಕಟ್ ಆಗಿ? ಮಹಾತ್ಮ ಅಲ್ಲಿಗೆ ಇದು ಸವರ್ಣ ದೀರ್ಘ ಸಂಧಿಗೆ ಬರುತ್ತೆ. ಸರಿಯಾದಂತ ಉತ್ತರ ಸವರ್ಣ ದೀರ್ಘ ಸಂಧಿ. ಆಯ್ತಾ? ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಚಂದ್ರೋದಯ ಅಂತ ಇದೆ. ಚಂದ್ರೋದಯ ಏನಂತ ಇದೆ? ಚಂದ್ರೋ ಬರ್ತಾ ಇದೆ, ಚಂದ್ರೋದಯ ಅಂತ ಬರ್ತಾ ಇದೆ. ಯಾವ ಸಂಧಿ ಅಂತ ಹೇಳ್ತಾ ಇದೆ, ನೋಡ್ತಾ ಹೋಗೋಣ. ಇದು ಚಂದ್ರ ಪ್ಲಸ್ ಉದಯ ಅಂತ ಬಿಡಿಸ್ಕೋಬೇಕು. ನೋಡಿ ಇಲ್ಲಿ ಕೇಳಿದ್ದಾರೆ, ಇದೇ ಇದ್ರಲ್ಲಿ ತೆಗ್ದಿದ್ದಾರೆ. ಚಂದ್ರ ಪ್ಲಸ್ ಉದಯ ಅಂತ ಇದೆ, ಚಂದ್ರೋದಯ. ಚಂದ್ರ ಪ್ಲಸ್ ಉದಯ ಅಂತಿದೆ, ಚಂದ್ರೋದಯ. ಎಕ್ಸಾಂಪಲ್, ಚಂದ್ರ ಪ್ಲಸ್ ಉದಯ ಅಂತ ಇದೆ. ಚಂದ್ರ ಹಾಗೆ ಹೂ ಬಂದಿದೆ. ಆಕಾರಕ್ಕೆ ಉಕಾರ ಬಂದರೆ ಓಕಾರ ಬಂದ್ರೆ ಮುಗಿದೋಯ್ತು. ಓಕಾರ ಬರುತ್ತೆ ಅಂತ. ಓಕಾರ ಬಂದ್ರೆ ಓಕಾರ ಬರುತ್ತೆ. ಇಲ್ಲಿ ನೋಡ್ತಾ ಹೋಗೋಣ ಬನ್ರಿ. ಚಂದ್ರ ಪ್ಲಸ್ ಉದಯ ಚಂದ್ರೋದಯ. ಚಂದ್ರ ಪ್ಲಸ್ ಉದಯ ಚಂದ್ರೋ ಓ ಬರ್ತಾ ಇದೆ. ಇದ್ರ ರೂಲ್ ಏನಿದೆಯಪ್ಪ ಅಂದ್ರೆ ಇಲ್ಲಿದೆ ನೋಡ್ರಿ. ಓಕಾರ ಎಲ್ಲೈತೆ? ಇಲ್ಲೈತೆ ನೋಡ್ರಿ. ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ. ಓಕಾರ ಬರ್ತಾ ಇದೆ. ಏಕ ಪ್ಲಸ್ ಓನ ಏಕೋನ. ಓಕಾರ ಬರ್ತಾ ಇದೆ. ಓಕಾರ ಬಂತು ಅಂದ್ರೆ ನಿಮ್ಮ ಓಕಾರ ಒಂದೇ ಅಂತಲ್ಲ, ಏಕಾರ, ಅರ್ಕಾರ, ಓಕಾರ ಮೂರಲ್ಲಿ ಯಾವುದೇ ಬಂದ್ರು ಇದು ಗುಣಸಂಧಿಗೆ ಹೊರಟೋಗುತ್ತೆ. ದಿಸ್ ಇಸ್ ಎ ಕೋಡ್ ವರ್ಡ್. ARO ಅಂತಕ್ಕಂಥದ್ದು ಕೋಡ್ ವರ್ಡ್. ನೋಡಿ, ಚಂದ್ರೋದಯ ಇಲ್ಲಿ ಹೊರಟೋಗುತ್ತೆ. ಸೊ ಚಂದ್ರೋದಯ ಗುಣಸಂಧಿ. ನೆಕ್ಸ್ಟ್, ಅಚ್ಚಗನ್ನಡ ಶಬ್ದವನ್ನು ಗುರುತಿಸಿ ಅಂತ ಹೇಳಿದ್ರೆ, ಅಚ್ಚಗನ್ನಡ ಶಬ್ದ ಈ ತರ ಲಿಸ್ಟ್ ಔಟ್ ಮಾಡ್ಕೋಬೇಕು. ಕಂಪ್ಲೀಟ್ ಲಿಸ್ಟ್ ಔಟ್ ಮಾಡ್ಕೋಬೇಕು ಫುಲ್ಲು. ಇದರಲ್ಲಿ ಕ್ಲಿಯರ್ ಆಗಿದೆ, ಕಾಣಿಸ್ತಾ ಇದೆಯಲ್ಲ, ಪಡುವಣ ಕಾಣಿಸ್ತಾ ಇದೆ. ಪಡುವಣ ಅಂತಕ್ಕಂಥದ್ದು ಅಚ್ಚಗನ್ನಡ ವರ್ಡ್ ಇದು. ನೆಕ್ಸ್ಟ್ ಆನ್ಸರ್ ನೋಡ್ತಾ ಹೋಗೋಣ. ವಿದ್ವಾಂಸ ನೋಡ್ತಾ ಹೋಗೋಣ. ವಿದ್ವಾಂಸ ಇದು ಯಾವ ಆಯ್ಕೆಗೆ ಉದಾಹರಣೆ ಅಂತ ಹೇಳಿದ್ರೆ ಅನ್ವರ್ಥನಾಮ. ಹೆಂಗೆ ಅನ್ವರ್ಥನಾಮ? ವಿದ್ವಾಂಸ. ಉದ್ಯೋಗ ವಿದ್ವಾಂಸ ಉದ್ಯೋಗಕ್ಕೆ ಬರುತ್ತೆ. ಉದ್ಯೋಗ ಗುಣ ಸ್ವಭಾವ ಲಕ್ಷಣಕ್ಕೆ ಅನುಗುಣವಾಗಿ ವಸ್ತುಗಳಿಗೆ ಇಲ್ಲವೇ ವ್ಯಕ್ತಿಗಳಿಗೆ ಕರೆಯಲ್ಪಡುವ ಹೆಸರುಗಳಿಗೆ ಅನ್ವರ್ಥನಾಮಗಳು ಅಂತ ಹೇಳಿ ಕರಿತೀವಿ. ಉದ್ಯೋಗ ಬರ್ತಾ ಇದೆ. ಗಾಯಕ, ಶಿಕ್ಷಕ ಇವೆಲ್ಲ ಉದ್ಯೋಗ. ಚಾಲಕ, ವಕೀಲ ಇವೆಲ್ಲ ಉದ್ಯೋಗಗಳಿಗೆ ಬರ್ತವೆ. ಇದು ವಿದ್ವಾಂಸನ ಉದ್ಯೋಗಕ್ಕೆ ಬರುತ್ತೆ. ಸೊ ಅನ್ವರ್ಥನಾಮ ಕ್ಲಿಯರ್, ಇಲ್ಲೇ ಕಾಣಿಸ್ತಾ ಇದೆ ಅನ್ವರ್ಥನಾಮ ಅಂತ. ಈ ತರ ಬಿಡಿಸ್ಕೊಂಡು ಹೋಗ್ಬೇಕು. ಇನ್ನ ನರಿ ಯಾವ ಲಿಂಗ ಅಂತ ಕೇಳಿದ್ದಾರೆ. ನರಿ ಯಾವ ಲಿಂಗ ಅಂತ ಹೇಳಿದ್ರೆ ನಪುಂಸಕ ಲಿಂಗ ಸರಿಯಾದಂತ ಉತ್ತರ. ಹೆಂಗೆ ಅಂದ್ರೆ ಇಲ್ಲೇ ನೋಡ್ರಿ, ನಪುಂಸಕ ಲಿಂಗ ಪುಲ್ಲಿಂಗವೂ ಅಲ್ಲದ ಸ್ತ್ರೀಲಿಂಗವೂ ಅಲ್ಲದೆ ಇರ್ತಕ್ಕಂಥವನ್ನ ನಪುಂಸಕ ಲಿಂಗಗಳಿಗೆ ಸೇರ್ತೀವಿ. ಅಂದ್ರೆ ಮನುಷ್ಯ ಜಾತಿಯನ್ನು ಹೊರತುಪಡಿಸಿ ಪ್ರಾಣಿ ವರ್ಗ, ನಿರ್ಜೀವಿ ವಸ್ತುಗಳನ್ನ ಸೂಚಿಸ್ತಕ್ಕಂಥ ಶಬ್ದಗಳು. ಪ್ರಾಣಿ ವರ್ಗ ಅಂದ್ರೆ ನರಿ ಬಂದ್ಬಿಡುತ್ತೆ, ನರಿ ಬರುತ್ತೆ. ಪ್ರಾಣಿ ವರ್ಗ ನರಿ ಈಸಿಯಾಗಿ ಹೇಳ್ಬೋದು. ಪ್ರಾಣಿ ವರ್ಗದಲ್ಲಿ ನರಿ ಒಂದು ಪ್ರಾಣಿ. ಇಲ್ಲಿ ಹೇಳಿದೆ ನೋಡಿ, ಪ್ರಾಣಿ ವರ್ಗ ಅಂದ್ರೆ ಮುಗಿದೋಯ್ತು. ಅಲ್ಲಿಗೆ ಇದ್ರ ಕತೆ ಮುಗೀತು. ನೆಕ್ಸ್ಟ್ ರಾಮನ ದೆಸೆಯಿಂದ. ಇದು ಯಾವ ವಿಭಕ್ತಿ ಅಂತ ಹೇಳಿದ್ರೆ ಹಿಂಗೆ ಬಂದ್ರೆ ಹೂ ಅನ್ನು ಇಂದ ಗೇಕೆಗೆ ದೆಸೆಯಿಂದ ಅಂತ ಬಂತು. ನೋಡ್ರಿ, ಇಲ್ಲಿ ವರ್ಡ್ ಎಕ್ಸಾಂಪಲ್ ಸಮೇತ ಇದೆ. ರಾಮನ ದೆಸೆಯಿಂದ ಕಾಣಿಸ್ತಾ ಇದೆಯಾ? ರಾಮನ ದೆಸೆಯಿಂದ ಕ್ಲಿಯರ್ ಕಟ್ ಆಗಿ ಪಂಚಮಿ ವಿಭಕ್ತಿ ಹೊಟ್ಟೋಗುತ್ತೆ. ಪಂಚಮಿ ಕಾಣಿಸ್ತಾ ಇದೆಯಾ? ಪಂಚಮಿ ವಿಭಕ್ತಿ ಹೊಟ್ಟೋಗುತ್ತೆ. ಸಿಂಪಲ್. ನೆಕ್ಸ್ಟ್
ಅವನು ನಾಳೆ ಬಂದಾನು, ಬಂದಾನು, ಬಂದ್ ಆನು, ಆನು, ಆನು ಬರ್ತಾ ಇದೆ ಇದರಲ್ಲಿ. ಆನು, ಆನು ಬರ್ತಾ ಇದೆಯಾ? ಈಗ ಬರ್ಬೇಕು ಈ ಕಡೆ ಬಂದ್ರೆ ಇಲ್ಲಿ ನೋಡ್ರಿ ಓದಾನು, ಅವನು ನಾಳೆ ಓದಾನು. ಸಂಭಾವನಾರ್ಥಕ್ಕೆ ಬರುತ್ತೆ ಇದು. ಸಂಭಾವನಾರ್ಥಕ್ಕೆ ಬರುತ್ತೆ. ಹೆಂಗೆ ಅಂತ ನೋಡ್ತಾ ಹೋಗೋಣ. ಕ್ರಿಯೆಯ ನಡುವೆಯಲ್ಲಿ ಸಂಶಯ ಅಥವಾ ಊಹೆ ಇರುತ್ತೆ. ಬಂದ್ರೆ ಬರ್ಬೋದು, ಬಿಟ್ರೆ ಬಿಡ್ಬೋದು. ನಾಳೆ ಬಂದಾನು ಮೋಸ್ಟ್ಲಿ ಬರ್ಬೋದು. ಬಂದಾನು ಅಂತಕ್ಕಂಥ ಆಡು ಭಾಷೆಯಲ್ಲಿ ಹೇಳ್ತೀವಿ. ಬಂದ್ರು ಬರ್ಬೋದು, ಬರ್ದೇನು ಇರ್ಬೋದು. ಸೊ ಅದನ್ನ ಸಂಭವನೀಯತೆ, ಸಂಭವನಾರ್ಥಕ ಅಂತ ಹೇಳಿ ಕರೀತಾರೆ. ರೂಲ್ ಏನಿದೆಯಪ್ಪ ಅಂದ್ರೆ ಓದಾನು, ಬಂದಾನು, ತಿಂದಾಳು ಇಲ್ಲಿದೆ ನೋಡ್ರಿ ಆನು, ಆನು, ಓದಾನು, ಬಂದಾನು, ಬಂದಾನು, ಆನು ಬರ್ತಾ ಇದೆ. ಬಂದು ಪ್ಲಸ್ ಆನು, ಬಂದಾನು, ಆನು ವರ್ಡ್ ಏನಾರ ಬಂತು ಅಂದ್ರೆ ಬಿಡಿಸಿದಾಗ ಅದು ಸಂಭವನಾರ್ಥಕಕ್ಕೆ ಹೊರಟೋಗುತ್ತೆ. ನೆಕ್ಸ್ಟ್ ನಾವು ಬರೆಯುವುದಿಲ್ಲ. ಇಲ್ಲಿ ನಾವು ಮಾತ್ರ ತಗೋಬೇಕು. ಏನಿದು ನಾವು ಬರೆಯುವುದಿಲ್ಲ? ಇದ್ರಲ್ಲಿ ಏನು ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ, ಏನು ಪುರುಷ 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 ಅಂತಿದೆ. ಇದು ಸರ್ವನಾಮಗಳಲ್ಲಿ ಬರ್ತೈತೆ ಅಂತ ಫಸ್ಟ್ ಗೊತ್ತಾಗಬೇಕು. ಸರ್ವನಾಮಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಅಂತ ಗೊತ್ತಾಗಬೇಕು. ತದನಂತರದಲ್ಲಿ ಸರ್ವನಾಮದಲ್ಲಿ ಯಾವ ಸರ್ವನಾಮ ಎಲ್ಲಿ ಬರುತ್ತಪ್ಪ ಅಂದ್ರೆ ನೋಡಿ ನಾವು ಅಂತ ಕಾಣಿಸ್ತಾ ಇದೆಯಲ್ಲ, ಇಲ್ಲಿದೆ ನೋಡ್ರಿ ನಾವು. ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನಾವು ಅಂತಕ್ಕಂಥದ್ದು ಉತ್ತಮ ಪುರುಷ. ಇಲ್ಲೇ ಇದೆ ನಾವು ಅಂತಕ್ಕಂಥದ್ದು ಎಲ್ಲಿ ಬರುತ್ತೆ? ಹೊಸಗನ್ನಡ ರೂಪ ಇದು ಉತ್ತಮ ಪುರುಷ. ಉತ್ತಮ ಪುರುಷ ನಾವು ಅನ್ನೋದು ಬಹುವಚನದಲ್ಲಿ ಬರುತ್ತೆ. ನಾವು ಅಂತಕ್ಕಂಥದ್ದು ಬಹುವಚನದಲ್ಲಿ ಬರುತ್ತೆ. ಉತ್ತಮ ಪುರುಷ ಬರುತ್ತೆ. ಇದು ಸರಿಯಾದಂತ ಉತ್ತರ. ಉತ್ತಮ ಪುರುಷ ಸರಿಯಾದಂತ ಉತ್ತರ. ಸರ್ವನಾಮದಲ್ಲಿ ಬರುತ್ತೆ. ಇಮ್ಮುಡಿ ಇದು ಯಾವ ಸಮಾಸಕ್ಕೆ ಉದಾಹರಣೆ? ಇಮ್ಮುಡಿ ಅಂತಕ್ಕಂಥದ್ದು ಇಲ್ಲೇ ಇದೆ ನೋಡ್ರಿ. ಇಮ್ಮುಡಿ ಅಂತ ಎರಡು ಪ್ಲಸ್ ಮಾಡಿ ಇಮ್ಮುಡಿ ಅಂತ ಎರಡು ಅಂತ ಬರ್ತಾ ಇದೆ. ಎರಡು ಅಂತಕ್ಕಂಥ ವರ್ಡ್ ಬರ್ತಾ ಇದೆ ಅಂದ್ರೆ ಪೂರ್ವ ಪದ ಸಂಖ್ಯಾವಾಚಕವಾಗಿದ್ದು ಉತ್ತರ ಪದ ನಾಮಪದದಿಂದ ಕೂಡಿದ್ರೆ ಇದನ್ನ ದ್ವಿಗು ಸಮಾಸ ಅಂತ ಹೇಳಿ ಕರಿತೀವಿ. ಕ್ಲಿಯರ್ ಆಗಿ ಹೇಳ್ತಾ ಇದೀನಿ. ಇಮ್ಮುಡಿ ಅಂತಕ್ಕಂಥದ್ದು ದ್ವಿಗು ಸಮಾಸಕ್ಕೆ ಹೋಗುತ್ತೆ. ಹೆಂಗಪ್ಪ ಅಂದ್ರೆ ಬಿಡಿಸಿದಾಗ ಎರಡು ಪ್ಲಸ್ ಮಾಡಿ ಅಂತ ಬರುತ್ತೆ. ಎರಡು ಪ್ಲಸ್ ಮಾಡಿ ಇಮ್ಮುಡಿ ಅಂತ ಆಗುತ್ತೆ. ಎರಡು ಪ್ಲಸ್ ಮಾಡಿ ಎರಡು ಅಂತಕ್ಕಂಥ ವರ್ಡ್ ಬಂತು ಅಂದ್ರೆ ಪೂರ್ವ ಪದ ಸಂಖ್ಯಾವಾಚಕ ಕೊಟ್ಟೋಗುತ್ತೆ. ನೆಕ್ಸ್ಟ್ ಮುಕ್ಕಣ್ಣ ಇದು ಯಾವ ಸಮಾಸಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಬಹುರ್ವಿಹಿ ಸಮಾಸ ಅಂತ ನಾವ್ ಹೇಳ್ತಾ ಇದೀವಿ. ಸರಿಯಾದಂತ ಉತ್ತರ ಬಹುರ್ವಿಹಿ ಸಮಾಸ. ಹೆಂಗೆ ಹೇಳ್ಬೇಕಲ್ವಾ? ಎರಡು ಅಥವಾ ಹೆಚ್ಚು ಪದಗಳು ಸೇರಿ ಸಮಾಸವು ಬೇರೊಂದು ಅರ್ಥವನ್ನ ಹೇಳ್ತಾ ಇದ್ರೆ ದಟ್ ಇಸ್ ಕಾಲ್ಡ್ ಬಹುರ್ವಿಹಿ ಸಮಾಸ ಅಂತ ಹೇಳ್ತೀವಿ. ಹೆಂಗಪ್ಪ ಅಂದ್ರೆ ಇಲ್ಲಿದೆ ನೋಡ್ರಿ ಮುಕ್ಕಣ್ಣ. ಇದೇ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಮುಕ್ಕಣ್ಣ, ಮುಕ್ಕಣ್ಣ ಕಾಣಿಸ್ತಾ ಇದೆಯಾ? ಬಹುರ್ವಿಹಿ ಸಮಾಸಕ್ಕೆ ಮುಕ್ಕಣ್ಣ, ಬಹುರ್ವಿಹಿ ಸಮಾಸಕ್ಕೆ ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇದೆ. ಮೂರು ಕಣ್ಣುಗಳು ಉಳ್ಳವನು ಯಾರು? ಅವನು ಮುಕ್ಕಣ್ಣ. ಸಿಂಪಲ್ ಆಗಿದೆ ಆನ್ಸರ್. ಮೂರು ಕಣ್ಣುಗಳು ಯಾರೋ ಅವನು ಮುಕ್ಕಣ್ಣ. ಇವೆಲ್ಲ ವೇರಿಯಸ್ ಅದರ್ ಎಕ್ಸಾಂಪಲ್ಸ್. ನೆಕ್ಸ್ಟ್ ಇಲ್ಲೈತೆ ನೋಡ್ರಿ. ಲಘು ಆನ್ಸರ್ ಆಗುತ್ತೆ. ಯಾವುದಕ್ಕೆ? ಕ್ವಶನ್ ಏನು? ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡುವ ಅಕ್ಷರಗಳನ್ನ ಲಘು ಅಂತೇಳಿ ಕರೀತಾರೆ. ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನ ಏನಂತ ಕರೀತಾರೆ? ಲಘು ಅಂತ ಕರೀತಾರೆ. ನೋಡೋಣ ಲಘು ಅಂದ್ರೆ ಡೆಫಿನಿಷನ್ ನೋಡ್ತಾ ಹೋಗೋಣ. ಅಲ್ಲಿ ಒಂದು ರಸ್ವ ಅಕ್ಷರವನ್ನ ಉಚ್ಚಾರ ಮಾಡೋದಕ್ಕೆ ತೆಗೆದುಕೊಳ್ತಕ್ಕಂಥ ಕಾಲವನ್ನ ಲಘು ಅಂತೇಳಿ ಕರೀತಾರೆ. ಲಘು ಅಂತ ಎರಡು ಒಂದೇ ಮೀನಿಂಗ್. ಒಂದು ಮಾತ್ರ ಕಾಲ, ಎರಡು ಮಾತ್ರ ಕಾಲದಲ್ಲಿ ಗುರು ಅಂತ ಬರುತ್ತೆ. ಮೂರು ಮಾತ್ರ ಕಾಲದಲ್ಲಿ ಬಂದ್ರೆ ಪ್ಲುತ ಸ್ವರಗಳು ಅಂತ ಹೇಳಿ ಕರಿತೀವಿ. ಸೊ ಒಂದು ಮಾತ್ರ ಕಾಲದಲ್ಲಿ ಲಘು ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು ಜೋಡಿ ಪದ ಯಾವ್ದಪ್ಪ ಅಂದ್ರೆ ಇಲ್ಲೇ ಕಾಣಿಸ್ತಾ ಇದೆ ತಂದೆ ತಾಯಿ ಅಂತಕ್ಕಂಥದ್ದು ಜೋಡಿ ಪದ. ಸಿಂಪಲ್ ಆನ್ಸರ್ ಇದು. ಇನ್ನು ಗುಲಾಬಿ ಬಹಳ ಕೆಂಪಾಗಿದೆ ಅಂದ್ರೆ ಕೆಂಪಾಗಿದೆ ಇದೇನಪ್ಪ ಅಂದ್ರೆ ಇದು ಗುಣ ತೋರಿಸುತ್ತೆ. ಗುಲಾಬಿ ಹೆಂಗಾಗಿದೆ? ಕೆಂಪು ಕಲರ್ ಇದೆ. ಗುಲಾಬಿ ಯಾವ ಕಲರ್ ಇದೆ? ಕೆಂಪು ಕಲರ್ ಇದೆ. ಇದು ಅದ್ರ ಗುಣವನ್ನು ತೋರಿಸುತ್ತೆ. ಹೆಂಗಪ್ಪ ಅಂದ್ರೆ ಇಲ್ಲೇ ಇದೆ ನೋಡ್ರಿ. ಒಂದು ವಸ್ತು ಪ್ರಾಣಿ ಅಥವಾ ವ್ಯಕ್ತಿಯ ರೀತಿ, ಸ್ವಭಾವ, ರೀತಿ, ಗುಣವನ್ನು ವರ್ಣಿಸ್ತಕ್ಕಂಥದ್ದೇ ಗುಣವಾಚಕಗಳಾಗ್ತವೆ. ಎಲ್ಲಿ ನಮಗ್ ಬೇಕಾಗಿರೋದೇನು? ಇಲ್ಲಿ ಕೆಂಪಾಗಿದೆ ಅಂದ್ರೆ ಇಲ್ಲಿ ಇದೆ ನೋಡಿ. ಕರಿದು, ಬಿಳಿದು, ಇದರಲ್ಲಿ ಯಾವುದೇ ಟೈಪ್ ಕರಿದು, ಬಿಳಿದು, ಕೆಂಪುದು, ಹಸಿರುದು, ನೀಲಿದು ಯಾವುದೇ ಬಂದ್ರು ಕರಿದು ಅಂದ್ರೆ ಕಪ್ಪು ಕಲರ್, ಬಿಳಿದು ಅಂದ್ರೆ ಬಿಳಿ ಕಲರ್, ಅದೇ ತರ ಕೆಂಪು ಕಲರ್ ಇದೆ. ಸೊ ಇಟ್ ಇಸ್ ಕಾಲ್ಡ್ ಗುಣವಾಚಕ. ಸಿಂಪಲ್ ಆಗಿ ಹೇಳ್ಬೋದು ವಿತ್ ಎಕ್ಸ್ಪ್ಲನೇಷನ್. ನೆಕ್ಸ್ಟ್ ತತ್ಸಮ ತದ್ಭವ ರೂಪ ನೋಡ್ತಾ ಹೋಗೋದಾದ್ರೆ ವಿಧಿಗೆ ಬಿದಿ ಇಲ್ಲೇ ಇದೆ ನೋಡ್ರಿ. ವಿಧಿಗೆ ಬಿದಿ ತತ್ಸಮ ತದ್ಭವ ರೂಪ. ಇನ್ನ ಕರುಣಾರಸ ಸ್ಥಾಯಿ ಭಾವನ ಶೋಕ ಅಂತ ಹೇಳಿ ಕರೀತಾರೆ. ಸಿಂಪಲ್ ಕ್ವಶನ್ ಇದು. ಇನ್ನು ಹರಿಶ್ಚಂದ್ರ ಕಾವ್ಯದ ಕರ್ತೃ ಯಾರಪ್ಪ ಅಂದ್ರೆ ಹರಿಶ್ಚಂದ್ರ ಕಾವ್ಯದ ಕರ್ತೃ ರಾಘವಾಂಕ ಇಲ್ಲೇ ನೋಡ್ರಿ. ಹರಿಶ್ಚಂದ್ರ ಕಾವ್ಯ ಯಾರು ಬರೆದದು? ಹರಿಶ್ಚಂದ್ರ ಕಾವ್ಯ ಬರೆದದು ರಾಘವಾಂಕ ವಿತ್ ಎಕ್ಸ್ಪ್ಲನೇಷನ್. ನೆಕ್ಸ್ಟ್ ಕರ್ನಾಟಕದ ಕವಿರ ಎಲ್ಲರಿಗೂ ಗೊತ್ತಿರುತ್ತೆ ಶಿಶುನಾಳ್ ಶರೀಫ್ ಸಾಹೇಬ್ರು. ಇನ್ನ ವಿ.ಕೃ. ಗೋಕಾಕ್ ಅವರ ಕಾವ್ಯನಾಮ ಯಾವ್ದಪ್ಪ ಅಂದ್ರೆ ವಿನಾಯಕ ಅಂತ. ವಿ.ಕೃ. ಗೋಕಾಕ್ ಅವರ ಕಾವ್ಯನಾಮ ಇಲ್ಲೇ ಇದೆ ನೋಡ್ರಿ. ಇಲ್ಲಿ ಪೂರ್ಣ ಹೆಸರು ವಿನಾಯಕ ಕೃಷ್ಣ ಗೋಕಾಕ್ ಅಂತ. ಕಾವ್ಯನಾಮ ವಿನಾಯಕ ಅಂತ. ಕಾವ್ಯನಾಮ ಏನು? ವಿನಾಯಕ ಅಂತ. ಇವ್ರ ಕೃತಿಗಳು ಸಮರಸವೇ ಜೀವನ, ಇಚ್ಚೋಡು, ಸಮುದ್ರಯಾನ ಮುಂತಾದವು ಬರ್ತವೆ. ಇನ್ನ ಪುರಂದರದಾಸರ ಕೀರ್ತನೆಗಳ ಅಂಕಿತ ನಾಮ ಪುರಂದರ ವಿಠಲ ಅಂತ. ಪುರಂದರ ವಿಠಲ ಇಲ್ಲಿದೆ ನೋಡ್ರಿ.
ಪುರಂದರದಾಸರದು ಎಲ್ಲಿ ಬರ್ತೈತೆ ನೋಡ್ರಿ. ಪುರಂದರದಾಸರದು ಶ್ರೀನಿವಾಸ ನಾಯ್ಕ ಅಂತಕ್ಕಂಥ ನಾಮ ಇರುತ್ತೆ. ಕರ್ನಾಟಕ ಸಂಗೀತ ಪಿತಾಮಹ ಅಂತ ಹೇಳಿ ಕರೀತಾರೆ. ಇವ್ರದ್ದು ಪುರಂದರಗಢದಲ್ಲಿ ಹುಟ್ಟಿದೂರು. ನವಕೋಟಿ ನಾರಾಯಣ ಎಂಬತಕ್ಕಂಥ ಬಿರುದು ಇರ್ತದೆ. ಇವ್ರದ್ದು ಪುರಂದರ ವಿಠಲ ಅಂತಕ್ಕಂಥ ಅಂಕಿತ ನಾಮ ಇರುತ್ತೆ. ಪುರಂದರ ವಿಠಲ ಎಂಬ ಅಂಕಿತ ನಾಮ ಇರ್ತದೆ. ಇವರು ಪಿಳ್ಳಾರಿ ಗೀತೆಗಳ ಮೂಲಕ ಕರ್ನಾಟಕ ಸಂಗೀತ ಪಿತಾಮಹ ಅಂತೇಳಿ ಫೇಮಸ್ ಆಗ್ತಾರೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿದೆ ನೋಡ್ರಿ ಪುರಂದರ ವಿಠಲ. ಆಯ್ತಾ. ನೆಕ್ಸ್ಟ್ ಜಾಲಿ ಮರದಂತೆ ದರೆಯೊಳು ದುರ್ಜನರು. ಇದು ಯಾರ ಕೀರ್ತನೆ ಅಂತಂದ್ರೆ ಪುರಂದರದಾಸರದು. ಎಕ್ಸಾಂಪಲ್ ಇದೆ ನೋಡಿ. ಪುರಂದರದಾಸರ ಕೀರ್ತನೆಗಳು ಇಲ್ಲಿದೆ ನೋಡಿ. ಜಾಲಿಯ ಮರದಂತೆ ದರೆಯೊಳು ದುರ್ಜನರು. ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ಎಲ್ಲ ಇಲ್ಲೇ ಇದಾವೆ. ಎಲ್ಲ ಪ್ರತಿಯೊಂದು ಇದರಿಂದಾನೆ ಬಂದಿದ್ದಾವೆ. ತುಂಬಾ ಚೆನ್ನಾಗಿದೆ. ಜಾಲಿಯ ಮರದಂತೆ ದರೆಯೊಳು ದುರ್ಜನರು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು. ಇವೆಲ್ಲನೂ ಇವ್ರದೇನೆ. ಗುಮ್ಮನ ಕರೆದಿರೆ ಅಮ್ಮ ನೀನು, ಸುಮ್ಮನೆ ಇರುವೆನು ಅಮ್ಮ ಬೇಡೇನು, ದಾಸರ ಮಾಡಿಕೊ ಎನ್ನ, ನೀನ್ಯಾರೋ ನಿನ್ನ ಹಂಗೆ ಯಾಕೋ. ಇದೇ ತರ ಇವೆಲ್ಲವನ್ನು ಓದ್ಕೋಬೇಕು. ಓದ್ಕೊಂಡಿದ್ರೆ 1 ಮಾರ್ಕ್ ಬರೋ ಚಾನ್ಸಸ್ ಇರುತ್ತೆ.